ನಾನು ಮೆಡಿಟೇಷನ್ ಬಗ್ಗೆ ಏನ್ ಕಾನ್ಸೆಪ್ಟ್ ಅನ್ನ ತಗೊಂಡು ಮಾಡ್ತಿದ್ದೀನೋ ಅದ್ರ ಮೂಲ ಉದ್ದೇಶ ಬಂದು ನನ್ನ ಹತ್ರ ಟ್ರೀಟ್ಮೆಂಟ್ ತಗೊಂಡ್ತಾ ಇರುವಂತವ್ರು ಬೇಗ ಗುಣ ಆಗ್ಲಿ ಅನ್ನೋದು ಒಂದು ಉದ್ದೇಶ ಆದ್ರೆ, ಇನ್ನೊಂದು ಉದ್ದೇಶ ಏನಪ್ಪಾ ಅಂದ್ರೆ ಗುಣ ಆಗಿರೋರು ಅದನ್ನ ಮತ್ತೆ ರಿಕವರ್ ಆಗದಂಗೆ ಸಸ್ಟೈನ್ ಮಾಡ್ಕೊಳ್ಳೋದಿಕ್ಕೆ ಇದು ಸಹಾಯ, ಇದು ಹೆಲ್ಪ್ ಮಾಡುತ್ತೆ. ಸೊ ಹಂಗಾಗಿ ಕಾನ್ಸೆಪ್ಟ್ ಅನ್ನ ತಗೊಂಡಿದ್ದೀನಿ. ನಿಮ್ಗೆ ಅದ್ರದ್ದು ಸಂಕ್ಷಿಪ್ತವಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮೆಡಿಟೇಷನ್ ಅನ್ನೋದು ಅದನ್ನ ಯೂಶಲ್ ಆಗಿ ಹೇಳ್ತಾರೆ ಮೆಡಿಟೇಷನ್ ಮಾಡೋದು ಅಂತ. ಮೆಡಿಟೇಷನ್ ನಿಜವಾಗ್ಲೂ ಮಾಡೋದಲ್ಲ, ಅದು ಇಟ್ ಹ್ಯಾಸ್ ಟು ಹ್ಯಾಪನ್ ಬೈ ಇಟ್ ಸೆಲ್ಫ್. ಅದು ತನ್ನಷ್ಟಕ್ಕೆ ತಾನೇ ಘಟಿಸ್ಬೇಕಾಗಿದೆ. ಮೆಡಿಟೇಷನ್ ಅಂತ ಅಂದ್ರೆ ನೀವು ನಿಮ್ಮನ್ನ ಯಾವುದೇ ಯೋಚನೆಗಳಿಲ್ಲದೆ ಝೀರೋ ಸ್ಟೇಟ್ ತಗೊಂಡು ಹೋಗ್ತೀವಲ್ಲ. ಝೀರೋ ಸ್ಟೇಟ್ಸ್ ಅಂದ್ರೆ ದೇರ್ ಇಸ್ ನೋ ಥಾಟ್ಸ್. ಯಾವುದೇ ಯೋಚನೆಗಳು ನಿಮ್ಮ ತಲೆಗೆ ಬರದೇ ಇರುತ್ತಲ್ಲ, ಅದನ್ನ ಮೆಡಿಟೇಟಿವ್ ಸ್ಟೇಟ್ ಅಂತೀವಿ. ಯಾವ ಯೋಚನೆಗಳು ಬರಬಾರ್ದು. ಆದ್ರೆ ಆತರ ಇರಕ್ಕಾಗುತ್ತಾ? ನಾವು 5 ನಿಮಿಷ ಸುಮ್ಮನೆ ನೀವು ಸುಮ್ಮನೆ ಕೂತಿದ್ರು ನಿಮ್ಗೆ ಯೋಚನೆಗಳು ಬೇಕಾಗಿರೋದು ಬೇಡದೇ ಇರುವಂತಹ ಯೋಚನೆಗಳು ತಲೆಗೆ ಬರ್ತಾನೆ ಇರ್ತವೆ, ಹೌದಾ? ಬರ್ತಾ ಇಲ್ವಾ? ಬರ್ತಾನೆ ಇರ್ತವೆ. ಸೊ ಅದನ್ನ ಝೀರೋ ಸ್ಟೇಟ್ ತಗೊಂಡು ಹೋಗ್ತೀವಲ್ಲ, ಅದನ್ನ ನಾವು ಮೆಡಿಟೇಟಿವ್ ಸ್ಟೇಟ್ ಅಂತೀವಿ. ಸೊ ಆ ಸ್ಟೇಟ್ಗೆ ನಾವು ಸಾಮಾನ್ಯ ಮನುಷ್ಯರು ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಹೇಳ್ತಿದ್ದೀನಿ, ವಿ ಆರ್ ಆಲ್ ನಾರ್ಮಲ್ ಹ್ಯೂಮನ್ ಬೀಯಿಂಗ್. ನಾವೆಲ್ಲರೂ ಸಾಮಾನ್ಯ ಮನುಷ್ಯರು. ಆದ್ರೆ ನಮ್ಮ ಹುಟ್ಟಿದೀವಲ್ಲ, ವಿ ಬಾರ್ನ್ ಹಿಯರ್. ನಾವ್ ಯಾಕೆ ಹುಟ್ಟಿದೀವಿ ಅಂದ್ರೆ ನಮ್ಮದು ಆತ್ಮನೇ. ಆತ್ಮ ಇಟ್ ಇಸ್ ದ ಸೋಲ್. ನಮ್ಮ ಸೋಲನ್ನ ಹೊರತುಪಡಿಸಿ ಬೇರೆ ಸೋಲ್ಗಳಿದಾವೆ, ಆತ್ಮಗಳಿದಾವೆ. ಅವನ್ನ ದೈವಾತ್ಮ, ಪುಣ್ಯಾತ್ಮ, ಪರಮಾತ್ಮ, ಪುಣ್ಯಾತ್ಮ, ಪರಮಾತ್ಮ, ಪಾಪಾತ್ಮ, ಮಹಾತ್ಮ ಎರಕ್ತಿದ್ವಿ. ನಾನು ಇದನ್ನ ಯಾಕೆ ಕಾನ್ಸೆಪ್ಟ್ ಅನ್ನ ತಗೊಂಡಿದ್ದೀವಿ ಅಂದ್ರೆ ಮೂಲ ಉದ್ದೇಶ ನಮ್ದೇನು ಹೆಲ್ತ್ ಅನ್ನ ಸರಿ ಮಾಡ್ಕೊಳ್ಳೋದು. ವಿ ನೀಡ್ ಟು ಬಿ ಗುಡ್ ಹೆಲ್ತ್ ವಿತ್ ಹ್ಯಾವಿಂಗ್ ದ ಗುಡ್ ಹೆಲ್ತ್. ಅದಕ್ಕೋಸ್ಕರನೇ ಈ ಕಾನ್ಸೆಪ್ಟ್ ಅನ್ನ ತಗೊಂಡಿರೋದು. ಆದ್ರೆ ಗುಡ್ ಹೆಲ್ತ್ ಜೊತೆಗೆ ಇದೆಲ್ಲ ಪ್ಲಸ್ ಪಾಯಿಂಟ್. ಯಾವ್ದೆಲ್ಲ? ಈಗ ನಾನು 5 ಕಾನ್ಸೆಪ್ಟ್ ಅನ್ನ ತಗೊಂಡಿದ್ದೀನಿ. ಮೊದಲನೇದು ಬಾಡಿ, ಎರಡನೇದು ಮೈಂಡ್, ಮೂರನೇದು ಇಂಟೆಲೆಕ್ಟ್ ಬುದ್ಧಿಶಕ್ತಿ, 4ನೇದು ಸೆಲ್ಫ್, 5ನೇದು ಬಿಯಾಂಡ್. ಇಷ್ಟು ಕಾನ್ಸೆಪ್ಟ್ ಬಗ್ಗೆ ನಾನು ಹಿಂದಿನ ವಿಡಿಯೋಗಳಲ್ಲಿ ಮಾತಾಡಿದ್ದೀನಿ. ಅದನ್ನ ನೀವು ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಮೊದಲನೇದು ಬಾಡಿ ಅಂತ ಹೇಳಿದ್ರೆ ನಮ್ಗೆ ಯಾರೋ ಶ್ರೀನಿವಾಸ್ ಅವ್ರಿಗೆ ಏನೋ ಹೆಲ್ತ್ ಇಶ್ಯೂ ಇದೆ, ಆಯ್ತಾ? ಕೃಷ್ಣ ಪ್ರಕಾಶ್ ಸರ್ಗೆ ಹೆಲ್ತ್ ಇಶ್ಯೂ ಇದೆ. ಆಮೇಲೆ ಇವರು ಯಾರೋ ಪರಶುರಾಮ್ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇದೆ. ಈವನ್ ಐ ಆಮ್ ಆಲ್ಸೋ ಹ್ಯಾವಿಂಗ್ ಹೆಲ್ತ್ ಇಶ್ಯೂಸ್. ಓಕೆ, ಸೊ ಆ ಹೆಲ್ತ್ ಇಶ್ಯೂಸ್ ಏನಕ್ಕಾಗಿದೆ? ರೀಸನ್ ಏನು? ವಿ ಆರ್ ಹ್ಯಾವಿಂಗ್ ಮೆಡಿಕಲ್ ಸೈನ್ಸ್ ಒಂದು ರೀಸನ್ ಇರುತ್ತೆ, ಸ್ಪಿರಿಚುವಲ್ ರೀಸನ್ ಬೇರೆ ಇರುತ್ತೆ. ನಾನು ಹೇಳೋದು ಅರ್ಥ ಮಾಡ್ತೀವಿ. ಮೆಡಿಕಲ್ ಸೈನ್ಸ್ ನನಗೆ ಗೊತ್ತಿದೆ. ಓಕೆ, ಈಗ ನೀವು ನಾನು ಮಾತಾಡ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ವಿ ಆರ್ ಆಲ್ ಅಬ್ಸರ್ವಿಂಗ್. ಸೊ ನನ್ನ ವಾಯ್ಸ್ ಇಟ್ ಈಸ್ ನಾಟ್ ಸೋ ಕ್ರಿಸ್ಟಲ್ ಕ್ಲಿಯರ್. ಸಮಟೈಮ್ಸ್ ಐ ಫೀಲ್ ಡಿಫಿಕಲ್ಟ್ ಟು ಸ್ಪೀಕ್. ಮಾತಾಡೋದಕ್ಕೆ ನನಗೆ ಸರಿ ಕಷ್ಟ ಆಗುತ್ತೆ. ಅಬ್ಸರ್ವ್ ಮಾಡಿದ್ರಿ? ಎಷ್ಟು ಅಬ್ಸರ್ವ್ ಮಾಡಿದ್ರಿ? ಯು ಮೇ ನಾಟ್ ಸೇ ಯಾಕೆ ಇವ್ರು ಈ ತರ ಮಾತಾಡ್ತಾರೆ ಅಂತ ನೀವು ನನ್ನನ್ನ ಕೇಳದೇ ಇರಬಹುದು. ಆದ್ರೆ ಯು ಅಬ್ಸರ್ವ್ಡ್ ಅಲ್ವಾ? ಅಬ್ಸರ್ವ್ಡ್. ಅದನ್ನ ಮೆಡಿಕಲ್ ಟರ್ಮ್ ಅಲ್ಲಿ ಅಬ್ಡಕ್ಟರ್ ಸ್ಪಾಸ್ಮೋಡಿಕ್ ಡಿಸ್ಫೋನಿಯಾ ಅಂತಾರೆ. ಅಬ್ಡಕ್ಟರ್ ಸ್ಪಾಸ್ಮೋಡಿಕ್ ಡಿಸ್ಫೋನಿಯಾ ಅಂತಾರೆ, ವಿಚ್ ಈಸ್ ಇನ್ಕ್ಯೂರಬಲ್ ಡಿಸೀಸ್. ಅದನ್ನ ಕ್ಯೂರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮೆಡಿಕಲ್ ಸೈನ್ಸ್ ಪ್ರಕಾರ ಇಟ್ ಈಸ್ ಇನ್ಕ್ಯೂರಬಲ್ ಡಿಸೀಸ್. ಶುರುವಾಗಿದ್ದು 2008ರಲ್ಲಿ. 2008ರಲ್ಲಿ ಶುರುವಾಯಿತು. ಡಾಕ್ಟರ್ ಏನ್ ಹೇಳಿದ್ರು? ವಿತ್ ಇನ್ ದ ಪೀರಿಯಡ್ ಆಫ್ 1 year ಯು ಆರ್ ಗೋಯಿಂಗ್ ಟು ಲೂಸ್ ಯುವರ್ ವಾಯ್ಸ್ ಕಂಪ್ಲೀಟ್ಲಿ. ನಾನು ಹೇಳೋದಾಗಿದೆ, 2008ರಲ್ಲಿ 1 ವರ್ಷದಲ್ಲಿ ನೀವು ಸಂಪೂರ್ಣವಾಗಿ ನಿಮ್ಮ ಧ್ವನಿಯನ್ನ ಕಳ್ಕೊಳ್ತೀರಿ ಅಂತ ಹೇಳಿದ್ರು. ನಾನು ಹೇಳ್ತಿರೋದು ದಿಸ್ ಈಸ್ ರೆಫರೆನ್ಸ್ ಟು ದ ಮೆಡಿಕಲ್ ಸೈನ್ಸ್. ಅರ್ಥಾಗ್ತಿದೆ ಹೇಳ್ತಿರೋದು? ಮೆಡಿಕಲ್ ಸೈನ್ಸ್ ಪ್ರಕಾರ ನಿಮ್ಗೆ ವಾಯ್ಸ್ ಹೋಗುತ್ತೆ ಅಂತ ಹೇಳಿದ್ರು ಅವರು. ಆದ್ರೆ ಐ ಟುಕ್ ದಿಸ್ ಆಸ್ ಎ ಚಾಲೆಂಜ್. ಅದಾಗಿದೆ. ನಾನು ಯಾಕೆ ಹೇಳ್ತೀನಿ ಅಂದ್ರೆ ದಿಸ್ ಈಸ್ ಬಿಕಾಸ್ ಆಫ್ ಲಾ ಆಫ್ ಕರ್ಮ. ನಾವು ಮೆಡಿಕಲ್ ಸೈನ್ಸ್ ಅಲ್ಲಿ ಇಡಿಯೋಪತಿಕ್ ಅಂತೀವಿ ನಾವು. ಇಡಿಯೋಪತಿಕ್ ಅಂದ್ರೆ ದೇರ್ ಇಸ್ ನೋ ಪರ್ಫೆಕ್ಟ್ ಕಾಸ್. ಅಬ್ಡಕ್ಟರ್ ಸ್ಪಾಸ್ಮೋಡಿಕ್ ಡಿಸ್ಫೋನಿಯಾ ಅಂಡ್ ಈವನ್ ಸಮ್ ನೀವು ಬೇರೆಯವ್ರನ್ನೆಲ್ಲ ನೋಡಿದ್ದೀರಿ, ಹುಟ್ಟದಾಗಲೇ ಮಕ್ಕಳು ಜೆನೆಟಿಕಲ್ ಡಿಸಾರ್ಡರ್ಸ್ ಆಗಿರ್ತಾರೆ. ನೋಡಿದಿರಿ? ಅಬ್ಸರ್ವ್ ಮಾಡಿದ್ರಿ? ಕಾಲು ಎಳಿತಾ ಇರುತ್ತೆ ಅಥವಾ ಬುದ್ಧಿಮಾಂದ್ಯರಾಗಿ ಹುಟ್ಟಿರ್ತಾರೆ. ನಿಮ್ಗೆ ಗೊತ್ತಿದೆ, ಈಗ ಸಣ್ಣ ಮಕ್ಕಳು ಅವ್ರೇನು ಪಾಪ ಮಾಡಿರಲ್ಲ. 1 year 2 years ನೀವು ಹಾಸ್ಪಿಟಲ್ಗೆಲ್ಲ ನೋಡಿದ್ದೀರಿ. ವಿ ಆರ್ ಆಲ್ ಗ್ರೋನ್ ಅಪ್. ಏನಾಗಿದೆ? We did something, we did mistakes. But what about the children? ಸಣ್ಣ ಮಕ್ಕಳುಗಳು ಏನು ಮಾಡಿರಲ್ಲ. ನೀವು ನೋಡಿದ್ರಿ ಹಾಸ್ಪಿಟಲ್ ಅಥವಾ ರಿಲೇಟಿವ್ಸ್ ಅಲ್ಲಿ ಅಥವಾ ಸಂಬಂಧಿಕರ ಮನೆ ನೋಡಿದ್ರಿ, ಕಣ್ಣಿರಲ್ಲ ಅಥವಾ ಕಾಲಿರಲ್ಲ ಅಥವಾ ಬುದ್ಧಿಮಾಂದ್ಯ ಇರುತ್ತೆ, ಏನೇನೋ ಜೆನೆಟಿಕಲ್ ಡಿಸಾರ್ಡರ್ಸ್ ಇರುತ್ತೆ. ಆದ್ರೆ ನಾವು ಮೆಡಿಕಲ್ ಸೈನ್ಸ್ ಅಲ್ಲಿ ಏನೇ ರೀಸನ್ಸ್ ಅನ್ನ ಕೊಟ್ಟು ಸ್ಪಿರಿಚುವಲ್ ಆಗಿ ತಗೊಂಡಾಗ ವಿ ಕನೆಕ್ಟ್ ದಟ್ ಈಸ್ ದ ಕರ್ಮ ಆಫ್ ದೇರ್ ಪ್ರೀವಿಯಸ್ ಬರ್ತ್. ಹಿಂದಿನ ಜನ್ಮದ ಕರ್ಮ ಅಂತ ಹೇಳ್ತೀವಿ. ಸಮಾಜವಾಗಿ ಮಾತಾಡ್ತಾರೆ ಅವನ ಕರ್ಮ ಅವನು ಅನುಭವಿಸ್ತಾನೆ ಅಂತ. ಸಾಮಾನ್ಯವಾಗಿ ಮಾತಾಡ್ತಾರೆ ತಾನೆ, ಅವ್ರ ಕರ್ಮ ಅವ್ರು ಅನುಭವಿಸ್ತಾರೆ ಅಂತ. ಅದೇನಂದ್ರೆ ಅದನ್ನ ನಾವು ಲಾ ಆಫ್ ಕರ್ಮ ಅಂತೀವಿ. ಲಾ ಆಫ್ ಕರ್ಮ ಅಂದ್ರೆ ನಾವು ಈಗ ಇಫ್ ಯು ಸಾ ನೀನ್ ಸೀಡ್, ನೀವೀಗ ಬೇವಿನ ಬೀಜ ಬಿತ್ತಿದ್ರಿ ಅನ್ಕೊಳ್ಳೋಣ. ಬೇವಿನ ಬೀಜ ಏನ್ ಮಾವಿನ ಹಣ್ಣು ಕೊಡುತ್ತಾ? ಇಲ್ಲ ಸರ್, ಇಲ್ಲಲ್ಲ. ಬೇವಿನ ಬೀಜ ಬಿತ್ತಾದ್ಮೇಲೆ ಅದು ಸಸ್ಯ ಆಗುತ್ತೆ, ಗಿಡ ಆಗುತ್ತೆ, ಅದು ಕೂಡ ಫ್ರೂಟು ಬೇವಿನ ಬೀಜನೇ ಇರುತ್ತೆ. ಅದನ್ನ ನಾವು ವಾಟ್ ಯು ಸಾ ದಟ್ ವಿ ರೀಪ್.
ನೀವ್ ಏನನ್ನ ಬಿತ್ತಿರೋ ಅದನ್ನೇ ಬೆಳಿತೀರಿ, ಏನನ್ನ ಬೆಳಿತೀರೋ ಅದನ್ನೇ ಕೊಯ್ತೀರಿ, ಏನನ್ನ ಕೊಯ್ತಿರೋ ಅದನ್ನೇ ತಿಂತೀರಿ. ಅದು ಲಾ ಆಫ್ ಕರ್ಮ. ನಾನು ಯಾಕೆ ಹೇಳ್ತೀನಿ ಅಂದ್ರೆ ಇಟ್ ಈಸ್ ಮೈ ಪ್ರೀವಿಯಸ್ ಕರ್ಮ ದಟ್ ಹ್ಯಾಸ್ ಬೀನ್ ಡಿಸ್ಟರ್ಬಿಂಗ್ ಮೀ ಆಫ್ಟರ್ ದ ಏಜ್ ಆಫ್ 28. ನಾನು ಹೇಳದ ಅರ್ಥ ಮಾಡ್ತೀವಿ, ನನಗೆ ಹುಟ್ಟಿದಾಗ ನಾನೇ ವಾಯ್ಸ್ ಡಿಸಾರ್ಡರ್ ಆಗಿಲ್ಲ. My voice was very crystal clear. I was singing very nice. I was speaking very nice. It was very crystal clear. ನಾನು 28ನೇ ವಯಸ್ಸು ಬಂದ್ಮೇಲೆ ಆಯ್ತು ಹೋದ್ರೆ ಅದನ್ನ ನಾವು ಟೈಮ್ ಅಂತ ಕರಿತೀವಿ. ಟೈಮ್ ಅಂದ್ರೆ ಇಟ್ ಇಸ್ ಕೀಪ್ ವೈಟಿಂಗ್. ಈಗ ನೀವು ಒಂದೇ ಬೆಸ್ಟ್ ಎಕ್ಸಾಂಪಲ್ ಹೇಳಿದ್ರೆ ಕೋಳಿ ಮೊಟ್ಟೆ ಇದೆಯಲ್ಲ, ಕೋಳಿ ಮೊಟ್ಟೆ ಮರಿ ಇಟ್ಟಿದ್ದಾನೆ ಮರಿ ಆಗುತ್ತಾ? ಆಗುತ್ತಾ ಮರಿ ಆಗುತ್ತಾ? ಮರಿ ಆಗಲ್ಲ. ಯಾಕೆ ಅಂದ್ರೆ ವಿ ನೀಡ್ ಟೈಮ್. ಈಗ ಮೊಟ್ಟೆ ತಗೊಂಡೋಗಿ ಅದಕ್ಕೆ ಒಂದು ಇದು ಮಾಡಿ ಅಲ್ಲಿ ತಗೊಂಡೋಗಿಟ್ಟು ಕೋಳಿ ಹೋಗಿ ಅದನ್ನ ಕುತ್ಕೊಂಡು ಇನ್ಕ್ಯುಬೇಷನ್ ಟೈಮ್ ಅಂತೀವಿ ನಾವು. ಆ ಕಾವನ್ನ ಕೊಟ್ಟಾಗ ಒಂದು 20-21 ದಿನದಲ್ಲಿ ಆ ಮೊಟ್ಟೆ ಹೊಡೆದು ಮರಿ ಆಗುತ್ತೆ. ಹೌದಾ ಇಲ್ವಾ? ಹೌದಲ್ವಾ? ಅದನ್ನ ಟೈಮ್ ಅಂತೀವಿ. ಟೈಮ್. ಈಗ ಕೋಳಿ ಮೊಟ್ಟೆ ಇಮಿಡಿಯೇಟ್ ಒಂದೇ ದಿನ ಇಡುತ್ತಾ? ಅದಕ್ಕೂ ಪ್ರೋಸೆಸ್ ಇರುತ್ತೆ. ಸೊ ಕೋಳಿ ಮರಿ ಆಗಿದ್ದಾಗ ಇರಲ್ಲ, ಅದು ಟೈಮ್ ಇರುತ್ತೆ. ಅದನ್ನ ಆಕ್ಟ್ ಅಂತೀವಿ. ACT ಆಕ್ಟ್. ಈಗ ನಾನು 2008 ಆದ್ಮೇಲೆ ಮದುವೆ ಆಯ್ತು. ಮದುವೆ ಆದ್ಮೇಲೆ ನನ್ಗೆ ವಾಯ್ಸ್ ಡಿಸಾರ್ಡರ್ ಆಯ್ತು. ಸೊ ಅದನ್ನ ಇದೆಯಲ್ಲ ಆ ಪೀರಿಯಡ್ ಅದನ್ನ ಆಕ್ಟ್ ಅಂತೀವಿ. ಆಕ್ಟ್, ACT ಆಕ್ಟ್. ಓಕೆ. ಸೊ ಟೈಮು ಆಕ್ಟ್ ಲಾ ಆಫ್ ಕರ್ಮ. ಹಿಂದಿನ ಕರ್ಮ ಇದೆ, ಅದು ಕಾಯ್ತಾ ಇದೆ, ವೆಯ್ಟ್ ಮಾಡ್ತಿದೆ. ಸೊ ಆ 28 ಟೈಮ್ ಆಯ್ತು. ಆ ಟೈಮ್ ಬಂದ ತಕ್ಷಣ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಅದು ಎಲ್ಲರೂ ಜೀವನದಲ್ಲೂ ಆಗುತ್ತೆ. ಮೆಡಿಕಲ್ ಸೈನ್ಸ್ ಪ್ರಕಾರ ನಾನು ಮಾತಾಡ್ತಿಲ್ಲ, ನಾನು ಮಾತಾಡ್ತಿರೋದು ಬಿಕಾಸ್ ಆಫ್ ದಿ ಸ್ಪಿರಿಚುವಲ್ ಕಾನ್ಸೆಪ್ಟ್. ಧಾರ್ಮಿಕವಾಗಿ ಅದ್ರದ್ದು. ಈಗ ಯು ಥಿಂಕ್ ದಟ್ ಐ ಡೋಂಟ್ ಬಿಲೀವ್ ಏನೋ ಲಾ ಆಫ್ ಕರ್ಮ ನನ್ಗಿಲ್ಲ ಇಷ್ಟ ಇಲ್ಲ ಸರ್, ಐ ಡೋಂಟ್ ಬಿಲೀವ್ ಅಂದ್ರೆ ದ ಲಾ ಆಫ್ ಕರ್ಮ ಫೈರ್ ಇಸ್ ಟು ಬರ್ನ್. ಬೆಂಕಿ ಇದೆಯಲ್ಲ ಅದ್ರದ್ದು ಕರ್ಮ ನ್ಯಾಚುರಲ್ ಟ್ರೂತ್. ಅದು ಇಟ್ ಇಸ್ ದ ಯೂನಿವರ್ಸಲ್ ಟ್ರೂತ್. ನೋ ಒನ್ ಕ್ಯಾನ್ ಡಿನೈ ದಟ್. ಯಾರು ಅದನ್ನ ಇಲ್ಲ ನಾನು ನಂಬಲ್ಲ, ನಾನು ಒಪ್ಪಲ್ಲ ಅನ್ನಕ್ಕೆ ಬರಲ್ಲ. ಯಾಕೆಂದ್ರೆ ಬೆಂಕಿ ಕರ್ಮ ಇದೆಯಲ್ಲ ಅದು ಸುಡದೆ. ಇಫ್ ಯು ಬಿಲೀವ್ ಆರ್ ಇಫ್ ಯು ಡೋಂಟ್ ಬಿಲೀವ್ ದ ಕರ್ಮ ಆಫ್ ಫೈರ್ ಇಸ್ ಬರ್ನ್. ನಂಬಲ್ಲ ಅಂದ್ರೆ ನಾವು ಬೆಂಕಿಗೆ ಕೈ ಇಟ್ಟರೆ ಗೊತ್ತಾಗುತ್ತೆ, ಸುಡುತ್ತೋ ಇಲ್ವೋ ಗೊತ್ತಾಗುತ್ತೆ. ಸೊ ಹಾಗೆ ಈಗ ನೀರಿದೆಯಲ್ಲ, ನೀರು ನೀವು ಎಷ್ಟೇ ಡಿಗ್ರಿ ಟೆಂಪರೇಚರ್ಗೆ ಬಾಯ್ಲ್ ಮಾಡ್ತೀವಿ. ಇಫ್ ಯು ಬಾಯ್ಲ್ ಇಟ್ 100 ಡಿಗ್ರಿ ಟೆಂಪರೇಚರ್ಸ್, ಆ ನೀರು ಕುದಿತಾ ಇರುತ್ತೆ. ತುಂಬಾ ಕುದಿತಾ ಇರೋ ನೀರನ್ನ ನೀವು ಪೆಟ್ರೋಲ್ ಇದೆಯಲ್ಲ ಫ್ಯೂಯಲ್, ಇಟ್ ಈಸ್ ಹೈಲಿ ಇನ್ಫ್ಲಮೇಬಲ್ ಅಲ್ವಾ? ಸೊ ಅಲ್ಲಿ ಏನಾದ್ರು ಬೆಂಕಿ ಸ್ವಲ್ಪ ಏನಾದ್ರು ಸಾಕು ಇದು ಮಾಡಿದ್ರು ಅದು ಫೈರ್ ಹಚ್ಚಿರುತ್ತೆ. ಆದ್ರೆ ನೀವು ನೀರನ್ನ ಎಷ್ಟೇ ಬಾಯ್ಲ್ ಮಾಡಿದ್ರು ಆ ಬಾಯ್ಲ್ ಆಗಿರುವಂತ ನೀರನ್ನ ತಗೊಂಡೋಗಿ ಪೆಟ್ರೋಲ್ ಡೀಸೆಲ್ ಮೇಲೆ ಸುಡಿದ್ರೆ ಇಟ್ ವಿಲ್ ನಾಟ್ ಕ್ಯಾಚ್ ಫೈರ್. ನೀವು ಅದು ಕುದಿತಾ ಇರುತ್ತೆ, ಸುಡುತ್ತೆ ಎಲ್ಲ ನಿಜ. ಆದ್ರೆ ನೀರಿಂದು ಕರ್ಮ ಬೆಂಕಿ ಹತ್ತಿಸುವಂತದ್ದು ಅಲ್ಲ. ನೀರು ಎಷ್ಟೇ ಬಾಯ್ ಮಾಡಿದ್ರು ನೀರನ್ನ ತಗೊಂಡೋಗಿ ನೀವು ಫ್ಯೂಯಲ್ ಮೇಲೆ ಹಾಕಿದ್ರು ಅದನ್ನು ಬರ್ನ್ ಮಾಡಲ್ಲ. ಯಾಕೆಂದ್ರೆ ಅದ್ರದ್ದು ಕರ್ಮ ಅದ. ಹಾಗೆ ನಮ್ಮ ಜೀವನದಲ್ಲೂ ನಮ್ಮ ಕರ್ಮ ಇಟ್ಟು ಜಸ್ಟ್ ಲೈಕ್ ಎ ಹಚ್. ಈಗ ಹಿಂದೆ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಿತ್ತು ನೋಡಿದ್ದೀರಾ? ಹಚ್ ಅಂತ ಒಂದು ಇದು ಏನೋ ನೆಟ್ವರ್ಕ್ ಇತ್ತು. ಅಲ್ಲೊಂದು ಒಂದು ಒಬ್ಬ ನಾಯಿ ಬಿಟ್ಬಿಟ್ಟು ಆ ನಾಯಿ ಹೋಗ್ತಾ ಇದ್ರೆ ಆ ನಾಯಿ ನೆಟ್ವರ್ಕ್ ನಿಂದ ಹೋಗ್ತಿರೋದು. ಅಲ್ಲಿ ಒಂದು ಇದಾಗ್ತವ್ರು ವೇರೆವರ್ ಯು ಗೋಸ್ ಅವರ್ ನೆಟ್ವರ್ಕ್ ಆಗೋಸ್ ಅಂತ. ಯಾರು ನೋಡಿದ್ರಿ? ಹಳೆಯದು ಇದು ಟಿವಿಯಲ್ಲಿ ಬರ್ತಾ ಇತ್ತು. ವೇರೆವರ್ ಯು ಗೋ ಅವರ್ ನೆಟ್ವರ್ಕ್ ಫಾಲೋಸ್ ಅಂತ ಹಚ್ಚವರು ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿದ್ರು. ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ವೇರೆವರ್ ವಿ ಗೋ ಅವರ್ ಕರ್ಮ ಫಾಲೋಸ್. ಹೇಳ್ತಿರೋ ವೇರೆವರ್ ವಿ ಗೋ ಅವರ್ ಕರ್ಮ ಫಾಲೋಸ್. ಹಾಗಿದ್ರೆ ಎಲ್ಲ ಹಾಗೆ ಆಗುತ್ತೆ. ಈಗ ನಮ್ಗೆ ನೆಕ್ಸ್ಟ್ ಕ್ವಶನ್ ಬರುತ್ತೆ. ಏನ್ ಕ್ವಶನ್ ಬರುತ್ತೆ ಅಂದ್ರೆ ಹೇಗಿದ್ರು ಸರ್ ಹೇಗಿದ್ರು ಹೇಳ್ತಿದ್ರಿ ನೀವು ಕರ್ಮನೇ ನಮ್ಮನ್ನ ಫಾಲೋ ಮಾಡುತ್ತೆ, ಹಂಗೆ ಆಗುತ್ತೆ ಅಂದ್ಮೇಲೆ ಹೀಲಿಂಗ್ ಯಾಕಬೇಕು ಸರ್? ನೀವು ಹೇಳ್ತಾ ಇದ್ರಿ ಕೃಷ್ಣ ಪ್ರಕಾಶ್ ಅವರು, ಶ್ರೀನಿವಾಸ್ ಅವರು, ಶಿವ ಅವರು, ಪರಶುರಾಮ್ ಅವರು. ಈಗ ನೀವು ಕ್ವಶನ್ ಕೇಳ್ತೀರಿ ಸರ್, ಈಗ ನೀವು ಹೇಳ್ತಿದ್ದೀರಿ ನಿಜ ವೇರೆವರ್ ಯು ಗೋಸ್ ಯುವರ್ ಕರ್ಮ ಫಾಲೋಸ್ ಅಂತ. ಈ ನನ್ನ ಕರ್ಮ ನನ್ನ ಫಾಲೋ ಮಾಡೋದಿದ್ರೆ ನೀವ್ ಯಾಕಬೇಕು ಹೀಲಿಂಗ್ ಯಾಕಬೇಕು? ಕ್ವಶನ್ ಬರ್ತಾ ಇಲ್ವಾ? ಬರುತ್ತೆ. ಈಗ ಸಪೋಸ್ ಅನ್ಕೊಳ್ಳಿ 2008 ನಮ್ಗೆ ಡಾಕ್ಟರ್ ಹೇಳಿದ್ರು ಯು ಆರ್ ಗೋಯಿಂಗ್ ಟು ಲೂಸ್ ಯುವರ್ ವಾಯ್ಸ್ ವಿತ್ ಇನ್ 1 year ಅಂತ. ಅವರು ಸುಮ್ಮನೆ ಹೇಳಿದಲ್ಲ, ಮೆಡಿಕಲ್ ಸೈನ್ಸ್ ಅದನ್ನೇ ಹೇಳುತ್ತೆ. ಇಫ್ ಯು ಗೂಗಲ್ ಇಟ್ ವಿಲ್ ಸರ್ಚ್ ಇಟ್ ವಿಲ್ ಫೈಂಡ್ ಇಟ್ ಔಟ್. ಆಯ್ತಾ? ಅದನ್ನ ಹೇಳಿದ್ರು ಅವರು. ಆಮೇಲೆ ಇನ್ನೊಂದು ಏನ್ ಹೇಳಿದ್ರು ಅಂದ್ರೆ ಇಫ್ ಯು ವಾಂಟ್ ಟು ಸಸ್ಟೈನ್ ಯುವರ್ ವಾಯ್ಸ್, ನಿನ್ನ ಇದು ಧ್ವನಿಯನ್ನ ನಿನ್ನ ಮಾತನ್ನ ನೀನು ಇದನ್ನ ಧ್ವನಿ ಪೆಟ್ಟಿಗೆನ ಉಳಿಸ್ಕೊಳ್ಬೇಕಾದ್ರೆ ಜೀವನ ಪರ್ಯಂತ ಬೋಟಾಕ್ಸ್ ಅನ್ನುವಂತ ಇಂಜೆಕ್ಷನ್ ಹೋಗಲ್ ಕಾಳಿಗೆ ಡೈರೆಕ್ಟ್ ಕೊಡ್ತಾರೆ. ಅದನ್ನ ಎವರಿ 3 months ತಗೊಳ್ಬೇಕು. ಇಲ್ಲಿ ತನಕ ನೀನ್ ಬದುಕಿರೋ ತನಕ ತಗೋಬೇಕು. ಆಮೇಲೆ ನಿನ್ ವೆಯ್ಟ್ 120 kg ಜಾಸ್ತಿ ಆಗುತ್ತೆ. ನೀವು ಯೋಚನೆ ಮಾಡಿ, ನಾನು 120 kg ವೆಯ್ಟ್ ಅನ್ನ ತೂಕ ಹಾಕೊಂಡು ಅದ್ರದ್ದು ಸೈಡ್ ಎಫೆಕ್ಟ್ಸ್ ಕಾಂಪ್ಲಿಕೇಶನ್ಸ್ ಅನ್ನ ಫೇಸ್ ಮಾಡಿ ಮತ್ತೆ ಏನು ಪ್ರತಿ 3 ತಿಂಗಳಿಗೆ ಒಂದ್ಸರಿ ಬೋಟಾಕ್ಸ್ ಇಂಜೆಕ್ಷನ್ಗೆ ಅವತ್ತು 60,000 ರೂಪಾಯಿ ಒಂದು ಇಂಜೆಕ್ಷನ್, ಇವತ್ತು 1 ಲಕ್ಷ ಕ್ರಾಸ್ ಆಗಿದೆ. ಇಸ್ ಇಟ್ ಪಾಸಿಬಲ್ ಟು ಟೇಕ್ ದಟ್ ಇಂಜೆಕ್ಷನ್ ಫಾರ್ ದ ಲೈಫ್ ಟೈಮ್? ನಾನು ಬದುಕಿರೋ ತನಕ ಇಂಜೆಕ್ಷನ್ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ನನ್ನ ಫ್ಯಾಮಿಲಿ ನೋಡ್ಕೊಂಡು ಆಗಲ್ಲ. ಸೊ ಆವಾಗ ನಾನು ಡಿಸೈಡ್ ಮಾಡಿದ್ದು 2008 ಆದ್ಮೇಲೆ ಐ ವಾಂಟ್ ಟು ಲರ್ನ್ ಸಮಥಿಂಗ್ ವಿಚ್ ಐ ಕ್ಯಾನ್ ಸಸ್ಟೈನ್ ಮೈ ವಾಯ್ಸ್. ಸೊ ಅವಾಗ ನಾನು ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ ಇದ್ದೆ. ಅವಾಗ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಮತ್ತೆ ಸೈನ್ಸ್ ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ಇದ್ದಿದ್ದರಿಂದ ನನಗೆ ಹ್ಯೂಮನ್ ಫಿಸಿಯಾಲಜಿ ಚೆನ್ನಾಗಿ ಗೊತ್ತಿತ್ತು. ಸೊ ಇದು ಸ್ಪಿರಿಚುವಲ್ ಅನ್ನ 4.5 years ಕಲಿತೆ. ಐ ಲರ್ನ್ ಯಾವ್ಯಾವ್ದು ಟ್ರೀಟ್ಮೆಂಟ್ ಮೆಥಡ್ ಇದೆಯೋ ಏನೋ ಹೊರತುಪಡಿಸಿ ಐ ಲರ್ನ್ ಆಲ್ ದಟ್ ಬೈ ಟೇಕಿಂಗ್ 4.5 years ಟೈಮ್. ಸೊ ದಟ್ ಐ ಸ್ಟಾರ್ಟೆಡ್ ಡೂಯಿಂಗ್ ಫಾರ್ ಮೈ ಸೆಲ್ಫ್. I started healing, doing for myself so that I can sustain my voice. ಆಮೇಲೆ ಒಂದು healingಗೆ ದುಡ್ಡು ಖರ್ಚಾಗುತ್ತೆ, ನಿಮಗೂ ಗೊತ್ತಿದೆ. ಸೇಮ್ ಅದೇ ನೆಕ್ಸ್ಟ್ ಕ್ವಶನ್, ಸೇಮ್ ಅದನ್ನ ಲೈಫ್ ಟೈಮ್ ಕಂಟಿನ್ಯೂ ಮಾಡಕ್ಕಾಗುತ್ತಾ? ಸೇಮ್ ಅದೇ ಅಮೌಂಟ್ ನ ಖರ್ಚು ಮಾಡಿ healing ಅನ್ನ ಮಾಡ್ಕೊಡಕ್ಕೂ ಆಗಲ್ಲ.
ಸೊ ಅವಾಗ ಇದೆಲ್ಲ ಸಪೋರ್ಟ್ ಮಾಡುತ್ತೆ. ನಾನು ನಿಮ್ಗೆ ಏನ್ ಹೇಳ್ಕೊಟ್ಟಿದ್ದೀನೋ ಹೀಲಿಂಗ್ ಮಾಡಿ ಅದನ್ನ ಗುಣಪಡಿಸಿ ಆದ್ಮೇಲೆ ಯು ನೀಡ್ ಟು ಸಸ್ಟೈನ್ ದಟ್ ವಿತೌಟ್ ಸ್ಪೆಂಡಿಂಗ್ ಮನಿ. ಆಯ್ತಾ? ಸೊ ಅದಕ್ಕೋಸ್ಕರನೇ ನಾನು ಟಚಸ್ ಹೇಳ್ಕೊಟ್ಟಿರೋದು. ದಟ್ ಈಸ್ ದ ಫಿಸಿಕಲ್ ಬಾಡಿ. ಆಮೇಲೆ ಇದೇನು ನಿಮ್ಮನ್ನ ನೀವು ಗುಣಪಡಿಸ್ಕೊಳ್ಳೋದಕ್ಕೆ ಮೆಡಿಟೇಷನ್ ತುಂಬಾ ಸಹಕಾರಿ ಮಾಡುತ್ತೆ. ಅದಕ್ಕೆ ಈ ಕಾನ್ಸೆಪ್ಟ್ ಅನ್ನು ತಗೊಂಡು ನಿಮ್ಗೆ ಹೇಳ್ಕೊಡ್ತಿರೋದು. ಆಮೇಲೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಬರೀ ಫಿಸಿಕಲ್ ಬಾಡಿ ಮಾತ್ರನೇ ಅಲ್ಲ. ಸೊ ನಾವು ಹೀಲಿಂಗ್ ಮಾಡ್ತೀವಲ್ಲ, ಹೀಲಿಂಗ್ ವಾಸ್ ನಾಟ್ ಓನ್ಲಿ ಫಾರ್ ದ ಫಿಸಿಕಲ್ ಬಾಡಿ, ಈವನ್ ಯುವರ್ ಫ್ಯಾಮಿಲಿ ಈಸ್ ಗೋಯಿಂಗ್ ಟು ಬಿ ಪ್ರೊಟೆಕ್ಟೆಡ್. ಈಗ ನನ್ನ ಹತ್ರ ಪೇಷಂಟ್ಸ್ ಟ್ರೀಟ್ಮೆಂಟ್ ತಗೊಂಡಿರೋ ಇದ್ದಾರೆ. ಹೇಳಿದ್ರು ಅವ್ರು ಎಷ್ಟು ಸರಿ ಹೇಳಿದ್ದಾರೆ, ಸರ್ ಆಕ್ಸಿಡೆಂಟ್ ಆಗಿದೆ, ನನ್ನ ಎದುರುಗಡೆ ಆಕ್ಸಿಡೆಂಟ್ ಆಗಿದೆ, ನನ್ನ ಪಕ್ಕನೇ ಬಸ್ ಹೋಗಿದೆ, ಅವ್ರಿಗೆಲ್ರಿಗೂ ಏಟಾಗಿದೆ, ನನ್ನ ಗಾಡಿಗೂ ಏಟಾಗಿದೆ, ನನಗೆ ಮಾತ್ರ ಏನೂ ಆಗಿಲ್ಲ ಅಂತ. ಸೊ ಯಾಕೆಂದ್ರೆ ದ ಹೀಲಿಂಗ್ ನಾವೇನ್ ಮಾಡ್ತೀವಿ, ವೆನ್ ವಿ ಸ್ಟಾರ್ಟ್ ಡೂಯಿಂಗ್ ಹೀಲಿಂಗ್ ಫಸ್ಟ್ ವಿ ವಿಲ್ ಪ್ರೊಟೆಕ್ಟ್ ದ ಆರ ಇದೆಯಲ್ಲ. ಸೊ ಆರನ್ನ ಪ್ರೊಟೆಕ್ಟ್ ಮಾಡೋದು ಇಟ್ ಈಸ್ ನಾಟ್ ಮೆಡಿಟೇಷನ್, ಇಟ್ ಈಸ್ ವಾಟ್ ಐ ಆಮ್ ಡೂಯಿಂಗ್. So healing matter, we will protect the aura so that you will be protected. And also your premises, wherever you are working, that place is going to be protected. Okay, that is all the plus points. So healing ಬಗ್ಗೆ ನಾನು ಇದು ವಿಡಿಯೋಸ್ ಅನ್ನ ಕಳಿಸಿದ್ದೀನಿ, ದಯವಿಟ್ಟು ನೋಡಿ. ಈಗ ಅದೆಲ್ಲಾನು ಒಂದೇ ಕ್ಲಾಸಲ್ಲಿ ಎಲ್ಲ ಎಕ್ಸ್ಪ್ಲನೇಷನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ನೀವೇನ್ ಮಾಡ್ಬೇಕು ಅಂದ್ರೆ, ಈಗ ನಾನು 4 ವಿಡಿಯೋ ನಿಮ್ಗೆ ಕಳಿಸಿದ್ದೀನಿ. ಯಾಕೆ ಕೃಷ್ಣ ಪ್ರಕಾಶ್ ಸರ್ ಮತ್ತೆ ಇವರು ಶ್ರೀನಿವಾಸ್ ಸರ್ ಅವ್ರು ಕಳಿಸಿದ್ದೀನಿ. ನೀವು 4 ವಿಡಿಯೋನ ಟೈಮ್ ಆದಾಗ ನೋಡಿ, ಯು ವಾಚ್ ಇಟ್. ನೀವು ಅರ್ಥ ಆಗಿದ್ರೆ ನನ್ನನ್ನು ಕೇಳಿ. ಸೊ ಅರ್ಥ ಆಗಿದಾಗ ನಿಮ್ಗೆ ಸ್ಪೆಷಲ್ ವೈಟ್ 1-to-1 ಕ್ಲಾಸ್ ತಗೊಂಡಾಗಿಲ್ಲ ಮಾಡ್ಬೋದಾ? ಸೊ ಇವತ್ತಿಗೆ ಇಷ್ಟು ಸಾಕು. ನೀವು ಇದನ್ನ ಏನು ವಿಡಿಯೋ ದಯವಿಟ್ಟು ನೋಡಿ, ತಪ್ಪದೆ ವಿಡಿಯೋ ನೋಡಿ. ನಾಳೆ ಮತ್ತೆ ಸಿಗೋಣ. ಆಮೇಲೆ ಶ್ರೀನಿವಾಸ್ ಇವರೇ, ನೀವು ನಾಳೆ ಎಷ್ಟು ಸಿಗ್ತೀರಿ? 1-to-1 ಅಲ್ಲಿ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕು, ಎಕ್ಸ್ಪ್ಲೇಷನ್ ಮಾಡಬೇಕು. ನಾಳೆ 5 ಗಂಟೆ ಆಗುತ್ತಾ? ನಾಳೆ 5 ಗಂಟೆ. ಸರಿ ಸರ್. ನಾಳೆ ಸಂಜೆ 5 ಗಂಟೆ. ಸರಿ ಸರ್. ಸೊ ನಾಳೆ ಒಂದ್ಸರಿ ಕನ್ಫರ್ಮ್ ಮಾಡ್ತೀನಿ. ಜಾಯ್ನ್ ಆಗಿ 10 ನಿಮಿಷ ಇರುತ್ತೆ. ಐ ವಿಲ್ ಎಕ್ಸ್ಪ್ಲೇನ್ ದಟ್. ಆಮೇಲೆ ನೀವು ಹೊರಗಡೆ ಮೀಟಿಂಗ್ ಜಾಯ್ನ್ ಆಗ್ತೀವಿ. ಸರಿ ಸರ್. ಸರಿ, ಥ್ಯಾಂಕ್ ಯು. ನಮಸ್ತೆ, ಶುಭರಾತ್ರಿ.